ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ. ಮಸಾಲ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ ನಾನು ಇವತ್ತು. ಇವಾಗ ನಾನು ಪಾತ್ರೆ ತೊಗೊಂಡಿದ್ದೀನಿ. ಕಡಲೆಟ್ಟು ಹಾಕ್ಯಂತೀನಿ ನೋಡಿ. ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅಜ್ವಾನ ಹಾಕ್ತೀನಿ. ತಿಕ್ಕಿಬಿಟ್ಟು ಹಾಕ್ತೀನಿ ನೋಡಿ. ಇದಕ್ಕೆ ನೀರು ಹಾಕ್ತೀನಿ ನೋಡಿ ನಾನು ಸ್ವಲ್ಪ. ಇನ್ನೊಂದು ಚೂರು ಹಾಕ್ತೀನಿ ನೀರು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ನಾನು ಪುಟಾಣಿ ತೊಗೊಂಡಿದ್ದೀನಿ. ಜೀರಿಗೆ ಹಾಕ್ತೀನಿ ನೋಡಿ. ಅದಕ್ಕೆ ಉಪ್ಪು ಹಾಕ್ತೀನಿ. ಇವಾಗ ಸ್ವಲ್ಪ ಕುಟ್ಕೋಬೇಕು ಚೆನ್ನಾಗಿ. ಈ ಥರ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾಗಿದೆ, ತೆಗಿತೀನಿ ನಾನು. ಇವಾಗ ಮೆಣಸಿನ್ಕಾಯಿ ನಾನು ಕಟ್ ಮಾಡ್ಕೊತೀನಿ. ಇದರಲ್ಲಿ 2 ಹೋಳು ಮಾಡ್ತೀನಿ ನೋಡಿ. ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಾಗಿದೆ. ಇದು ಜೀರಿಗೆನ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಕುಟ್ಕೊಂಡು, ಇದಕ್ಕೆ ಹಾಕ್ತೀನಿ ನೋಡಿ. ಈ ರೀತಿ ಒಳಗಡೆ ತುಂಬ ಚಿಕ್ಕ ಮೆಣಸಿನ್ಕಾಯಿ ಆದ್ರೆ ಈ ಥರ ಹೋಳು ಮಾಡಿಬಿಟ್ಟು ತುಂಬೋದು. ಇದು ದಪ್ಪ ಮೆಣಸಿನ್ಕಾಯಿ ಅದಲ್ಲ, ಅದಕ್ಕೆ ನಾನು 2 ಹೋಳು ಮಾಡ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ ಇದು ಒಂದು ಕಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಚಿಕ್ಕದಾದರೆ ಈ ರೀತಿ ಮೆಣಸಿನ್ಕಾಯಿಗೆ ಒಂದೇ ಮಾಡ್ಕೋಬೋದು. ಈ ರೀತಿ ತುಂಬ್ಬೋದು. ಇದು ದಪ್ಪದಾಯ್ತಲ್ಲ, ಅದಕ್ಕೆ ನಾನು 2 ಹೋಳು ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಹಚ್ಚಿದಾಗಿದೆ. ಇವಾಗ ನಾನು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ. ಇವಾಗ ಎಣ್ಣೆ ಬಿಸಿ ಆಗಿದೆ, ನಾನು ಹಾಕ್ತೀನಿ ನೋಡಿ. ಇವಾಗ ಈ ಥರ ಎತ್ಕೊಂಡ್ಬಿಟ್ಟು ನೋಡಿ ಈ ಥರ ಹಾಕ್ತೀನಿ. ಇವಾಗ ಇದು ತಿರುಗಿ ಹಾಕ್ತೀನಿ ನೋಡಿ. ಇವಾಗ ಸುಟ್ಟಿದೆ ನೋಡಿ, ತೆಗಿತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿದೆ. ಇದರಲ್ಲಿ ಜೀರಿಗೆ ಉಪ್ಪು ತುಂಬಿದೆಯಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬಜ್ಜಿ. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಲ್ಲ, ಅದು ಹಾಕ್ತೀನಿ ನೋಡಿ.
ನೋಡಿ ಸುಟ್ಟಿದೆ, ತೆಗಿತೀನಿ ನಾನು ಇವಾಗ. ನೋಡಿ ಜಾಸ್ತಿ ಉದ್ದ ಮೆಣಸಿನ್ಕಾಯಿ ಆಗಿದ್ದಂದರೆ ನೀವು ಚಿಕ್ಕದಾಗಿ ಬೇಕಾದ್ರೆ ಕಟ್ ಮಾಡಿ ಮಾಡ್ಕೋಬೋದು. ನಾನು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಹಾಕ್ತೀನಿ ನೋಡಿ. ಚಿಕ್ಕದಾಗಿ ಕಟ್ ಮಾಡಿದ್ದೀನಲ್ಲ ಮೆಣಸಿನ್ಕಾಯಿ, ಅದಕ್ಕೆ ತೆಗಿತೀನಿ ನೋಡಿ ನಾನು. ನೋಡಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಜೀರಿಗೆ ಉಪ್ಪು ತುಂಬಿದನಲ್ಲ, ತುಂಬ ರುಚಿಯಾಗಿರುತ್ತೆ ನೋಡಿ. ನೋಡಿ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮೆಣಸಿನ್ಕಾಯಿ ಬಜ್ಜಿ ಇದು. ಇವಾಗ ಇದ್ರ ಮ್ಯಾಗ ಒಂಚೂರು ಗರಂ ಮಸಾಲೆ, ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.